ಸರ್ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಒಂದು ಮಹತ್ವದ ಡಿಸಿಷನ್ ಆಗಿದೆ, ಮುಖ್ಯಮಂತ್ರಿನ ನಿರ್ಧಾರ ಮಾಡಿದಾರಲ್ಲ ಸರ್, ಅದು ಬಹಳಷ್ಟು ವಿವಾದಕ್ಕೀಡಾಗ್ತಿದೆ. ನೋಡಿ, ಯಾವುದು ಪರ್ಮನೆಂಟ್ ಆಗಿರೋದಿಲ್ಲ. ವಿತ್ ದಿ ಪ್ಯಾಸೇಜ್ ಆಫ್ ಟೈಮ್ ಬದಲಾವಣೆಗಳಾಗಲೇಬೇಕು. UGC ನಾರ್ಮ್ಸ್ ಪ್ರಕಾರ ಗವರ್ನರು ಚಾನ್ಸಲರ್ ಆಗಿರಬೇಕು ಅಂತ ಇದೆ. ಗುಜರಾತ್ ಸರ್ಕಾರ ಏನು ಮಾಡ್ತು ಅಂದರೆ ಅದನ್ನು ತೆಗೆದುಬಿಟ್ಟು ಅವರು ಗವರ್ನರನ್ನು ಸೆರೆಮೋನಿಯಲ್ ಆಗಿ ಅಷ್ಟೇ ಇಟ್ಟು ಎಲ್ಲ ಪವರನ್ನು ಕೂಡ ಅಪಾಯಿಂಟ್ಮೆಂಟ್ ಆಫ್ ವೈಸ್ ಚಾನ್ಸಲರ್, ಅಪಾಯಿಂಟ್ಮೆಂಟ್ ಆಫ್ ರಿಜಿಸ್ಟ್ರಾರ್, ಪ್ರತಿಯೊಂದನ್ನು ಕೂಡ ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸಿ ಸರ್ಕಾರಕ್ಕೆ ತಗೊಂಡ್ರು. ಅದೇ ಆಧಾರದ ಮೇಲೆ ನಮ್ಮ ಸರ್ಕಾರನೂ ಕೂಡ ಗುಜರಾತ್ ಮಾಡಲ್ ಅಂತ ಹೇಳ್ತಾರೆ. ಅದನ್ನು ಈಗ ತೆಗೆದುಕೊಂಡು RDPR ಯೂನಿವರ್ಸಿಟಿಯನ್ನು ಹೊಸದಾಗಿ ಮಾಡಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳನ್ನು ಚಾನ್ಸಲರ್ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದು. ಅದಕ್ಕೆ ಆ್ಯಕ್ಟನ್ನು ಈಗ ಅವರು ಈ ಸದನದಲ್ಲಿ ಬಹುಶಃ ಅದಕ್ಕೆ ಸಂಬಂಧಪಟ್ಟ ಆ್ಯಕ್ಟ್ಗಳನ್ನು ತರ್ತಾರೆ. ಈಗ ಸದ್ಯಕ್ಕೆ ಅದೊಂದು ಯೂನಿವರ್ಸಿಟಿ, ಮುಂದೆ ಬರೋಂಥ ದಿವಸದಲ್ಲಿ ಮಾಡ್ಬೋದು. ಯಾಕಾಗಬಾರ್ದು? ಇಫ್ ಇಟ್ ಈಸ್ ಗುಡ್ ಆ್ಯಂಡ್ ಪಾಸಿಟಿವ್, ನಮ್ಮನ್ನು ಅವರು ಎಷ್ಟೋ ಫಾಲೋ ಮಾಡ್ತಾರೆ. ಈ ಗುಜರಾತ್ ಅಂದ ತಕ್ಷಣಕ್ಕೆ ಯಾಕೋ ನಿಮಗೆ ಒಂಥರ ಕಾಣಿಸ್ತದೆ? ಗುಜರಾತ್ ಈಸ್ ಆಲ್ ಪಾರ್ಟ್ ಆಫ್ ಇಂಡಿಯಾ ಅಲ್ವೇ? ಏನು ಗುಜರಾತಲ್ಲಿ ಏನು ತಪ್ಪಾಗಿದೆ? ಯಾವ ಮಾಡಲನ್ನ ಈಗಲೂ ವಿರೋಧಿಸ್ತೀವಿ. ಅಲ್ಲಲ್ಲ, ಗುಜರಾತ್ ಮಾಡಲ್ ಯಾವುದು ಇದು ಯಾವುದು ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು, ಇದನ್ನು ನಾವು ಅನುಕರಿಸ್ತೀವಿ. ಯಾವುದನ್ನು ನಾವು ಅಪೋಸ್ ಮಾಡಬೇಕು ಅದನ್ನು ಅಪೋಸ್ ಮಾಡ್ತೀವಿ, ಈಗಲೂ ಮಾಡ್ತೀವಿ. ಏಕಶಿಲಾ ಬೆಟ್ಟ ರೋಪ್ ವೇ ಏನಾದರೂ ಆ ಥರದ್ದು ಇಲ್ಲ ಸರ್ ಪ್ರವಾಸೋದ್ಯಮ?